ಇದು 5ನೇ ವರ್ಷ ರೀ. 5ನೇ ವರ್ಷ ಆಯ್ತು. ಅಂದ್ರೆ ಯಾವ್ಯಾವ ಕೆಲ್ಸಕ್ಕೆ ಬಳಸ್ಕೊತಾ ಇದೀರಿ ಸರ್ ಈಗ? ತರಕಾರಿ ಹರಕ, ಮೇವ್ ಹರ್ಕೊಂಡ್ ಬರಕ, ಹಾ ಆಮೇಲೆ ಈ ಲೇಬರ್ ಕರ್ಕೊಂಡ್ ಹೋಗಕ ಮಾಡಕ ಪರವಾಗಿಲ್ಲ ಬಳಸ್ತದ. ಬಾಳ್ಕೆ ಬರ್ತಾವಲ್ರಿ ಸರ್? ಚೆನ್ನಾಗಿತ್ತು. ನಾವು ಆದಷ್ಟು ನಾವು ನಿಧಾನಕ್ಕೆ ಹೋಗ್ತೀವಿ. ಒಂದ್ಸಲ ಪಲ್ಟಿ ಏನಾಗಿಲ್ರಿ ನಾವು ಹೋಗಕ್ರ. ಟ್ಯಾಕ್ಟ್ರಿ ಯೂಸ್ ಮಾಡಂಗಲ್ಲ, ಸಣ್ಣ ಪುಟ್ಟ ಕೆಲ್ಸಕ್ಕೆಲ್ಲ ಅಷ್ಟ ಅನುಕೂಲತೆ ಸರ್ ಇದ್ರದ್ದು. ಅಡಿಕೆಗೆ ಯೂಸ್ ಆಗತ್ತೆ ಸರ್ ಇದು. ಅಡಿಕೆಗೆ ಇದು ಬಂದು ಬೈಕಿಗೆ ಸರ್ ಇದು. ಇದು 3 ಅಡಿ ಅಗಲ ಬರ್ತೈತಿ, 4 ಅಡಿ ಉದ್ದ ಬರ್ತೈತಿ. ಓಕೆ. ಹೆಚ್ಚಿನ ಲೋಡ್ ಹಾಕ್ಯನಕ್ ಇದು ಈ ತರ ಬರ್ತೈತಿ ಸರ್. ಓಕೆ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ರೈತ ಬಾಂಧವರೇ, ನಾವು ಎಲ್ಲಿದ್ವಪ್ಪ ಅಂತಂದ್ರೆ ಒಂದು ದಾವಣಗೆರೆ ಜಿಲ್ಲೆಯ ಮಲೆಬೆನ್ನೂರಿನ ಕೋಮಾರನ ಹಳ್ಳಿಯಲ್ಲಿ ಇರುವಂತಹ ಶ್ರೀ ಗುರು ಕೊಟ್ಟೂರೇಶ್ವರ ವೆಲ್ಡಿಂಗ್ ವರ್ಕ್ ಹತ್ರ ಇದ್ದೇವೆ. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ರೈತ ಬಾಂಧವರು ತಮ್ಮ ಒಂದು ಕೃಷಿ ಚಟುವಟಿಕೆಗಳಿಗೆ ಬೇಕಾಗುವಂತಹ ಒಂದು ಅಟ್ಯಾಚ್ಮೆಂಟ್ಗಳನ್ನ ತಮ್ಮ ಬೈಕಿಗೆ ಮಾಡಿಸ್ಕೊಳ್ಬಹುದು. ಅಂದ್ರೆ ಎಲ್ಲರೂ ಈಗ ಟ್ರ್ಯಾಕ್ಟರ್ಗಳನ್ನ ತಗೊಳ್ಳೋಷ್ಟು ಶಕ್ತಿವಂತರಾಗಿರಲ್ಲ. ಸೊ ಅಂತಹ ಒಂದು ರೈತರಿಗೆ ತಮ್ಮಲ್ಲಿರುವಂತಹ ಒಂದು ಬೈಕ್ಗಳಿಗೆ ಅಟ್ಯಾಚ್ಮೆಂಟ್ ನ ಇವರು ಮಾಡಿಕೊಡ್ತಾರೆ. ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಂಡ್ ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್. ಸರ್ ನಮ್ಮ ಹೆಸರು ಜಗದೀಶ ಅಂತ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕೊಮಾರನಹಳ್ಳಿ. ಶ್ರೀ ಗುರು ಕೊಟ್ಟರೇಶ್ವರ ವೆಲ್ಡಿಂಗ್ ವರ್ಕ್ ಶಾಪ್. ಸಣ್ಣ ರೈತರಿಗೆ ಅನುಕೂಲ ಆಗ್ಲಿ ಅಂತಂದು ನಾವು ಬೈಕ್ ಅಟ್ಯಾಚ್ಮೆಂಟ್ ರ್ಯಾಲಿ ಮಾಡ್ತಾ ಇದ್ದಾನೆ. ಸರ್ ಈಗ ಈ ತರದೊಂದು ಬೈಕ್ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ರಲ್ಲ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಸರ್ ಸುಮಾರು ಒಂದು 25 ವರ್ಷದಿಂದ ಮಾಡ್ತಾ ಇದ್ದಾರೆ. ಓ, 25 ವರ್ಷದಿಂದ ಮಾಡ್ತಾ ಇದ್ದೀರಿ. ಓಕೆ ಸರ್, ಯಾವ್ಯಾವ ತರ ಅಟ್ಯಾಚ್ಮೆಂಟ್ ಮಾಡಿದೀರಾ ಮತ್ತೆ ಮಾಡ್ತಾ ಇದೀರಾ ಅಂತ ತೋರಿಸ್ತೀರಾ? ಸರ್ ಇಲ್ಲಿದೆಯಲ್ಲ, ಇದು ಏನಕ್ಕೆ ಯೂಸ್ ಆಗುತ್ತೆ ಸರ್? ಇದು ಅಡಿಕೆಗೆ ಯೂಸ್ ಆಗತ್ತೆ ಸರ್. ಇದು ಅಡಿಕೆಗೆ ದೇಶದ ಅಡಿಕೆ ಕಣಕ್ ಆಡಕ್ ಅನುಕೂಲ ಆಗತ್ತೆ ಸರ್. ಓಕೆ ಸರ್. ಇದು ಸರ್? ಇದು ಬಂದು ಬೈಕಿಗೆ ಸರ್. ಇದು 3 ಅಡಿ ಅಗಲ ಬರ್ತೈತಿ, 4 ಅಡಿ ಉದ್ದ ಬರ್ತೈತಿ. ಓಕೆ. ಹೆಚ್ಚಿನ ಲೋಡ್ ಹಾಕ್ಯನಕ್ ಇದು ಈ ತರ ಬರ್ತೈತಿ ಸರ್. ಓಕೆ. ಆಮೇಲೆ ಇದ್ರಾಗ ಇದು 2.5 ಅಡಿ ಅಗಲ ಬರ್ತೈತಿ, 4 ಅಡಿ ಉದ್ದ ಬರ್ತೈತಿ. ಓಕೆ ಸರ್. ಇದು ಅನುಕೂಲ ಐತಿ ಸರ್. ಅವ್ರು ಯಾವ ಚಾಯ್ಸ್ ಮಾಡ್ತಾರ ಅದು ಅಟ್ಯಾಚ್ಮೆಂಟ್ ಮಾಡ್ಕೊಡ್ತಾರೆ. ಅಂದ್ರೆ ಸೈಜ್ ಹೆಚ್ಚು ಕಮ್ಮಿ ಎಷ್ಟು ಬೇಕಾದ್ರೂ ಮಾಡ್ಕೊಡ್ತೀರಿ ಸರ್? ಅಂದ್ರೆ ಈಗ ರೈತರಿಗೆ ಬೇರೆ ಏನೇನ್ ಕೆಲ್ಸಕ್ಕೆಲ್ಲ ಯೂಸ್ ಆಗುತ್ತೆ ಸರ್ ಈ ತರ ಅಟ್ಯಾಚ್ಮೆಂಟ್? ಅವ್ರಿಗೆ ಮನೆಯಿಂದ ಗೊಬ್ಬರ ಸಾಗಿಸಕ್ ಅನುಕೂಲ ಆಕತಿ. ಆಮೇಲೆ ಒಂದ್ 3-4 ಜನ ಲೇಬರ್ನ ಹಚ್ಕೊಂಡ್ ಹೋಗಕ್ ಅನುಕೂಲ ಆಕತಿ. ಆಮೇಲೆ ಸಗಣಿ ಅದ ಇದು ಮಾಡಕ್ ಅನುಕೂಲ ಆಕತಿ. ಆಮೇಲೆ ಮೇವು ಇದೆಲ್ಲ ತರಕ ರೈತರಿಗೆ, ಸಣ್ಣ ರೈತರಿಗೆ ಭಾರಿ ಅನುಕೂಲ ಐತೆ ಸರ್. ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಐತೆ ಸರ್. ಟ್ಯಾಕ್ಟ್ರಿ ಯೂಸ್ ಮಾಡಂಗಲ್ಲ, ಸಣ್ಣ ಪುಟ್ಟ ಕೆಲ್ಸಕ್ಕೆಲ್ಲ ಅಷ್ಟ ಅನುಕೂಲತೆ ಐತೆ ಸರ್ ಇದ್ರಿಂದ. ಅಂದ್ರೆ ಈಗ ಟ್ರಾಕ್ಟರ್ ತಗೊಳ್ಳೋಷ್ಟು ಅನುಕೂಲ ಇಲ್ದಿರೋ ರೈತರೆಲ್ಲ ಇದು ಮಾಡ್ಬೋದು ಸರ್, ಮಾಡ್ಬೋದು. ಆಮೇಲೆ ಬಾಳ್ಕೆ ಎಲ್ಲ ಯಾವ ತರ ಬರುತ್ತೆ? ಬಾಳಿಕೆ ಕ್ವಾಲಿಟಿ ಇರ್ತದೆ ಸರ್, ಚೆನ್ನಾಗ್ ಬರ್ತದೆ. ಓಕೆ ಸರ್, ಈಗ ಇದು ತಗೊಂಡು ನಾವು ಇನ್ ಕೇಸ್ ಸಿಟಿಗೆ ಹೋಗ್ಬಿಟ್ಟು ಏನಾದ್ರು ಗೊಬ್ಬರ ಗಿಬ್ಬರ ತರ್ತೀವಿ ಅಂತ ಹೋದ್ರೆ RTOದವ್ರು ಏನಾದ್ರು ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಇಲ್ಲ ಸರ್, ಯಾಕಂದ್ರೆ ಸಣ್ಣ ರೈತರಲ್ಲ. ಸರ್ ಹಂಗಾಗಿ ಅವ್ರು ಏನು ಪ್ರಾಬ್ಲಮ್ ಮಾಡಲ್ಲ. ಓಕೆ ಸರ್. ಸರ್ ಈಗ ಬೈಕ್ ಅಂದ್ರೆ ಯಾವ ತರದ ಬೈಕ್ ಬೇಕು ಸರ್? ಮಿನಿಮಮ್ ಇಷ್ಟು CC ಇರ್ಬೇಕು ಅಂತ ಏನಾದ್ರು? ಏನಿಲ್ಲ ಸರ್, ಎಲ್ಲ ಬೈಕಿಗೆ ಬರ್ತದೆ ಸರ್. ಎಲ್ಲ ಬೈಕಿಗೆ ಅಟ್ಯಾಚ್. ಎಲ್ಲ ಅಂದ್ರೆ ಸಣ್ಣದು TVS XL ಇದ್ದ ಹಿಡಿದು ಮಾಡ್ಬೋದು. TVS XL ಇಂದ ಹಿಡಿದು ಬುಲೆಟ್ ತನಕನ ಮಾಡ್ಬೋದು ಸರ್. ಆಮೇಲೆ ಅದು ಇಂಜನ್ ಏನ್ ಎಫೆಕ್ಟ್? ಏನ್ ಎಫೆಕ್ಟ್ ಇಲ್ಲ ಸರ್, ನಾರ್ಮಲ್. ಮೈಲೇಜ್ ಏನ್ ನಿಮಗೆ ಕಮ್ಮಿ ಆಗಲ್ಲ, ನಾರ್ಮಲ್ ಯಾವ ತರ ಇರ್ತೈತೆ ಆ ತರ. ಆಮೇಲೆ ರೈತರಿಗೆ ಏನ್ ಭಯ ಇರುತ್ತೆ ಅಂದ್ರೆ ಸರ್, ಈಗ ತಗೊಂಡೋಗಿರ್ತೀವಿ ಎಲ್ಲಾದ್ರೂ ತಗ್ಗದ ದಿನೇ ಬಂದ್ಬಿಟ್ರೆ ಪಲ್ಟಿ ಹೊಡಿಯುತ್ತಾ ಟ್ರಾಕ್ಟರ್ ತರ ಅಂತ ಭಯ? ಸರ್ ಆತರ ಏನ್ ಪಲ್ಟಿ ಹೊಡಿಯಲ್ಲ ಸರ್, ತೆಗ್ಗ ದಿನ ಇದ್ದಾಗ ನಿಧಾನ ಇರ್ಬೇಕು ಸರ್. ಈಗ ಎಂತ ದೊಡ್ಡ ಗಾಡಿ ಇದ್ರೆ ತೆಗ್ಗ ದಿನ ಇದ್ದಾಗ ಆರಿಸಿದ್ರೆ ಮತ್ತೆ ಲ್ಯಾಪ್ ಹಾಕವ್ ಸರ್. ಹಂಗಾಗಿ ನಾವು ಹುಷಾರಾಗಿರ್ಬೇಕು ಸರ್. ಓಕೆ ಸರ್, ಈಗ ನೀವು ದಾವಣಗೆರೆ ಜಿಲ್ಲೆಯಲ್ಲಿ ಇದ್ರೆ ಓಕೆ ಸರ್. ಈಗ ಯಾದಗಿರಿನೋ ಗುಲ್ಬರ್ಗದವ್ರು ನಮಗ್ ಫೋನ್ ಮಾಡಿ ನಮಗೆ ಈ ತರದೊಂದು ಅಟ್ಯಾಚ್ಮೆಂಟ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀರಾ ಸರ್? ಮಾಡ್ಕೊಡ್ತಾರೆ ಸರ್, ಎಲ್ಲಾ ಕಡೆಗೆ ಮಾಡ್ಕೊಡ್ತಾರೆ. ಅಂದ್ರೆ ಏನೋ ಬೈಕ್ ಅವ್ರು ಇಲ್ಲೇ ಅವ್ರ ಬೈಕ್ ಇಲ್ಲೇ ತಂದ್ರೆ ಅನುಕೂಲ ಐತೆ ಸರ್. ಈಗ ಅಲ್ಲೇ ಮಾಡ್ಸ್ಕೊಂತ ಅಂದ್ರೆ ನಾವು ಇದು ಮಾಡ್ಕೊಡ್ತೇವೆ, ಅವ್ರ ಚಾಯ್ಸ್ ಸರ್. ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ನೀವೇ ಮಾಡಿಸ್ಕೊಡ್ತೀರಾ ಯಾವ ತರ ಸರ್? ಟ್ರಾನ್ಸ್ಪೋರ್ಟೇಶನ್ ಏನಿಲ್ಲ ಸರ್, ಅವ್ರದ್ದೇ, ನಮ್ದೇ ರೆಡಿ ಮಾಡೋದು. ಓಕೆ ಸರ್. ಸರ್ ಎಲ್ಲೆಲ್ಲಿ ಮಾಡ್ಕೊಟ್ಟಿದ್ದೀರಿ ಸರ್? ಸರ್ ನಾವು ಕೊಪ್ಪಳ, ಯಾದಗಿರಿ, ರೋಣ, ಆಮೇಲೆ ಬಸವನ ಬಾಗೇವಾಡಿ. ಸರ್ ಬಹಳ ದೂರದವರೆಲ್ಲ ಹೋಗಿದೆ ಸರ್. ಓಕೆ ಸರ್. ಸರ್ ಈಗ ನಮ್ಮ ರೈತ ಬಾಂಧವರು ನಿಮ್ಮ ಹತ್ರ ಈ ತರದ ಅಟ್ಯಾಚ್ಮೆಂಟ್ ಮಾಡ್ಕೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ ಸರ್? ಸರ್ 8095752590. ಓಕೆ ಸರ್. ಈಗ ಯಾರಾದ್ರೂ ರೈತರು ನಿಮ್ಮ ಹತ್ರ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿರೋರು ಇವರಲ್ಲಿ ಯಾರಾದ್ರೂ ಇದಾರಾ ಸರ್? ಇದಾರೆ ಸರ್, ಬೇಜಾನ್ ಜನ. ಅವ್ರನ್ನ ಮಾತಾಡ್ಸ್ತೀರಾ ಸರ್? ಮಾತಾಡ್ಸ್ಬೋದು. ಓಕೆ ಸರ್.
ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಸರ್ ನಿಮ್ ಪರಿಚಯ ಮಾಡ್ಕೊಡಿ ಸರ್. ಹೆಸರು ಕುಮಾರಸ್ವಾಮಿ ಅಂತ ಹೇಳಿ ಹಾ. ಇಲ್ಲೇ ಗೊಬ್ಬರ ಹೇಳ್ಯಾರ. ಹಾ ಸರ್. ಸರ್ ಈಗ ಬೈಕ್ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದೀರಲ್ಲ ಸರ್, ಎಷ್ಟು ವರ್ಷ ಆಯ್ತು ಸರ್ ಇದು ಅಟ್ಯಾಚ್ಮೆಂಟ್ ಮಾಡಿಸಿ? ಇದು 5ನೇ ವರ್ಷ ರೀ. 5ನೇ ವರ್ಷ ಆಯ್ತು. ಅಂದ್ರೆ ಯಾವ್ಯಾವ ಕೆಲ್ಸಕ್ಕೆ ಬಳಸ್ಕೊತಾ ಇದೀರಿ ಸರ್ ಈಗ? ಇದೇ ತರಕಾರಿ ಹರಕ, ಮೇವ್ ಹರ್ಕೊಂಬರಕ, ಹಾ ಆಮೇಲೆ ಈ ಲೇಬರ್ ಕರ್ಕೊಂಡ್ ಹೋಗಕ ಮಾಡಕ ಪರವಾಗಿಲ್ಲ ಬಳಸ್ತದೆ. ಬಾಳ್ಕೆ ಬರ್ತಾವಲ್ರಿ ಸರ್? ಚೆನ್ನಾಗಿತ್ತು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಹಿಡ್ಕೊಂಡು ಹೊಡೆದ್ರೆ ಏನ್ ಬಂದ್ರಿ. ಆದ್ರೆ ಸ್ವಲ್ಪ ಸ್ಲೋ ಆಗಿ ನಿಧಾನಕ್ಕೆ ಹೊಡೆದು. ಓಕೆ ಸರ್, ಈಗ ಬರೀ ಇಷ್ಟೇ ಹಾಕೊಂಡು ಹೋಗ್ತೀರಾ ಅಥವಾ ಹೊಲ ಗದ್ದೆಗೆ ಗೊಬ್ಬರ ಗಿಬ್ಬರ ಆ ಥರದ್ದು ಏನಾದ್ರು ಹಾಕೊಂಡು ಎಲ್ಲ ಹೋಗ್ತೀರಾ? ತಗೊಂಡ್ ಹೋಗ್ರಿ. ಹಾ. 2.5 3 ಕ್ವಿಂಟಲ್ ಏನ್ ಬೇಕಾದ್ರೂ ಒಯ್ಬೋದು. 2ರಿಂದ 3 ಕ್ವಿಂಟಲ್. ಗಾಡಿಗೆ ಏನ್ ಪ್ರಾಬ್ಲಮ್ ಆಗಿಲ್ವಾ ಸರ್? ಏನ್ ಪ್ರಾಬ್ಲಮ್. ಮೈಲೇಜ್ ಏನ್ ಕಡಿಮೆ ಆಗೋದು ಇಲ್ಲ, ಪ್ರಾಬ್ಲಮ್ ಏನಾಗಿಲ್ಲ? ಓಕೆ, ಅಂದ್ರೆ ರೈತರಿಗೆ ರೆಕಮೆಂಡ್ ಮಾಡ್ಬೋದು. ರೈತರು ರೆಕಮೆಂಡ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ, ರೆಕಮೆಂಡ್ ಮಾಡ್ಬೋದು. ಸರ್ ಇಷ್ಟೊತ್ತು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಸರ್ ನಮಸ್ಕಾರ. ನಮಸ್ಕಾರ ರೀ. ಸರ್ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್. ನಮ್ದು ಹನುಮಂತಪ್ಪ ಹಳ್ಳೂರ್ ಮನೆ ಅಂತ. ಹಾ ನಾವ್ ಇಲ್ಲಿ ಗಾಡಿ ಮಾಡ್ಸಕ್ ಬಂದಿದ್ದೀವಿ. ಓಕೆ, ಏನ್ ಮಾಡ್ಸಿದ್ರಿ ಸರ್ ಈಗ ಇಲ್ಲಿ ಅಟ್ಯಾಚ್ಮೆಂಟ್? ಅಟ್ಯಾಚ್ಮೆಂಟ್ ಈಗ ನಮಗೆ ಲಗೇಜ್ ಇರಕ್ಕೆ, ಹಾ ರೈತರಿಗೆ ಹಾ ಮೇವ್ ಹಾಕೊಂಬರಕ್ಕೆ, ಗೊಬ್ಬರ ಹಾಕೊಂಡು ಹೋಗಕ್ಕೆ, ಹಾ ಅಥವಾ ದೂರ್ಲಿಂದ ಏನೋ ರೇಷನ್ ತರಕಾಗ್ಲಿ, ಹಾ ಹಾ ಏರ್ಕೊಂಬರಕ್ಕೆ ಆಟೋ ಕಾಯ್ಬೇಕಾಯ್ತ್ರಿ. ಹಾ ಈ ಗಾಡಿ ಮಾಡಿ ರೆಡಿ ಮಾಡಿದ್ಮೇಲೆ ನಮಗೆ ರೈತರಿಗೆ ಬಹಳ ಅನುಕೂಲ ಆಗೈತ್ರಿ. ಸರ್ ಇದು ಯಾವಾಗ ಈಗ ಮಾಡಿಸ್ಕೊಂಡಿರೋದ ಅಥವಾ ಮುಂಚೆ ಮಾಡಿಸ್ಕೊಂಡಿರೋದ ಸರ್? ಮುಂಚಾಗ ಮಾಡ್ಸ್ಕೊಂಡ್ ಹೋಗಿದ್ವಿ. ಹೌದಾ? ಹೌದ್ರಿ. ಹೆಂಗೆ ಸರ್, ಬಾಳ್ಕೆ ಎಲ್ಲ ಬರುತ್ತಾ ಸರ್? ಚೆನ್ನಾಗ್ ಬರುತ್ತ್ರಿ. ಓಕೆ, ಈ ಹೊಲದಿಂದ ಏನೇನ್ ತರ್ತೀರಿ ಸರ್ ಅದರಲ್ಲಿ? ಅದ್ರಲ್ಲಿ ಮೇವ್ ಹಾಕೊಂಬರ್ತೇವಿ, ಹೊಲ್ದಾಗ ತೆಂಗಿನಕಾಯಿ ಹಾಕೊಂಬರ್ತೇವಿ, ಹಾ. ಅಡಿಕೆ ಹಾಕೊಂಬರ್ತೇವಿ, ಏನ್ರಿ ಕಟ್ಕಿನ ಹಾಕೊಂಬರ್ತೇವಿ. ಹಾ ಹಾ ಹೊಲ್ದಾಗ ಏನಾದ್ರೂ ಹಾಕೊಂಬರ್ಬೋದು. ಓಕೆ ಸರ್. ನಮ್ ಹೊಲ್ದಾಗ ಇದ್ದಿತ್ತು. ಸರ್ ಈಗ ಇದನ್ನ ಮಾಡಿಸ್ಕೊಂಡಿದ್ದೀರಲ್ಲ, ಹಾ. ಇದು ನಿಮ್ಗೆ ಬರೀ ಹೊಲದಿಂದ ಮನೆಗೆ ಅಷ್ಟೇ ಯೂಸ್ ಮಾಡ್ತೀರಾ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತೀರಾ ಸರ್? ಹೊರಗಡೆ ಹೋಗಿ ನಮಗೆ ರೇಷನ್ ಅಥವಾ ಊಟಕ್ಕೆ ಜೋಳ ಆಗ್ಲಿ, ಬೇರೆ ಏನ ಲಗೇಜ್ ಕಿರಾಣಿ ಸಾಮಾನು ಹಾಕೊಂಬರೋದಾಗ್ಲಿ, ಹಾ ಹಾ ಅದ್ರಲ್ಲಿ ಹಾಕೊಂಬರ್ತಾರ. ಸರ್ ಆರ್ ಟಿ ಓದವ್ರು ಏನ್ ಪ್ರಾಬ್ಲಮ್ ಮಾಡಿಲ್ವಾ ಸರ್ ನಿಮ್ಗೆ? ಇಲ್ಲ ಸರ್, ಏನು ಮಾಡಿಲ್ಲ. ಓಕೆ. ಆಟೋವ್ರು ಏನು ಹಿಡ್ದಲ್ರಿ. ಸರ್ ಈಗ ಬೈಕ್ ಅಟ್ಯಾಚ್ಮೆಂಟ್ ಮಾಡ್ತೀವಲ್ಲ, ಬಹಳಷ್ಟು ಜನ ರೈತರು ಏನು ಭಯ ಪಡ್ತಾರೆ ಅಂದ್ರೆ, ನಾವು ಗಾಡಿ ತಗೊಂಡು ಹೋಗ್ಬೇಕಾದ್ರೆ ಎಲ್ಲಾದ್ರೂ ಪಲ್ಟಿ ಹೊಡೆದ್ ಬಿಡುತ್ತೇನೋ ಅಂತ ಭಯ ಆಗುತ್ತೆ. ನೀವೇನಾದ್ರೂ ಆತರ ಒಂದು ಆಗಿದೆ ಸರ್, ಪಲ್ಟಿ ಹೊಡೆಯೋದೇನಾದ್ರು? ಪಲ್ಟಿ ಹೊಡೆಯೋದೇನು ಆಗಿಲ್ರಿ. ನಾವು ಸ್ಪೀಡ್ ಹೋದಾಗ ನಮ್ ಗಾಡಿ ಶೇಕ್ ಆಗುತ್ತೆ. ಹಾ ನಾವು ಆದಷ್ಟು ನಾವು ನಿಧಾನಕ್ಕೆ ಹೋಗ್ತೀವಿ. ಒಂದ್ಸಲ ಪಲ್ಟಿ ಏನ್ ಆಗಿಲ್ರಿ ನಾವ್ ಹೋಗಕ್ರ. ಸರ್ ಈಗ ಲೋಡ್ ಹಾಕೊಂಡು ಹೋದಾಗ ಆತರ ಏನಾಗಿಲ್ಲ? ಇಲ್ರಿ, ಟರ್ನ್ಯಾಗ ಐತಲ್ಲ ಸ್ವಲ್ಪ ನಿಧಾನ ಹೋಗ್ಬೇಕ್ರಿ. ಹಾ ಗಾಡಿನೇ ಉಳ್ಕೊಂಡ್ ಬೀಳುತ್ತೆ. ಟರ್ನ್ಯಾಗ ಮಾತ್ರ ಹುಷಾರಿಂದ ಹೋಗ್ಬೇಕು. ಓಕೆ ಸರ್. ಸರ್ ಈಗೆಲ್ಲ ಆಲ್ರೆಡಿ ರೈತರ ಹತ್ರ ಎಲ್ಲ ಮಾತಾಡ್ಕೊಂಡ್ ಬಂದಾರ ಸರ್, ಭಾಳ ಚೆನ್ನಾಗಿ ಬರ್ತೈತಿ ಅಂತಂದು ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಸರ್. ಅದೇ ರೀತಿ ಫೋನ್ ನಂಬರ್ ಸರ್, ಆ ಫೋನ್ ನಂಬರಿಗೆ ಮಾಡ್ಕೊಂಡು ನೀವು ಆರ್ಡರ್ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ಸ್ವಲ್ಪ